ಬಿಜೆಪಿಯವರು ಮೊನ್ನೆ ಈಗ ಒಂದು ವಾರದ ಹಿಂದೆ ವಿಜಯೇಂದ್ರ ಹೋಗಿ ರೈತರು ಕಬ್ಬು ಬೆಳೆಗಾರರು ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿ ಚಳವಳಿ ಮಾಡ್ತಾ ಇದ್ರು. FRP ನಿಗದಿ ಮಾಡೋರು ಯಾರಪ್ಪ? ಹಸಿರು ಟವಲ್ ನಾವಲ್ಲ, ಕೇಂದ್ರದವರು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್, ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅದನ್ನು ನಿಗದಿ ಮಾಡೋರು ಯಾರು? ಪ್ರತಿ ವರ್ಷ ಕೇಂದ್ರ ಸರ್ಕಾರದವರು. ಈ ವಿಜಯೇಂದ್ರ ಯಡಿಯೂರಪ್ಪನ ಮಗನಾಗಿ ಹುಟ್ಟಿದ್ದಂತೆ, ಅಧ್ಯಕ್ಷ ಹೋಗಿದ್ದಂತೆ, ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ. ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು. ಏನು ಅಲ್ಲೇ ರಾತ್ರಿ ಎಲ್ಲ ಮಲಗಿದ್ರು. ರಾತ್ರಿ ಎಲ್ಲ ಮಲಗಿ ಅಲ್ಲೇ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಇಂಥ ನಾಟಕ, ರಾಜಕೀಯ ನಾಟಕ ಮಾಡಿ ರೈತರೆಲ್ಲ ಎತ್ಕಟ್ಟಿದ್ರು. ಅಲ್ಲೆಲ್ಲೂ ಮಲಗಿದರೆ ಇಲ್ಲಿ ಬಂದು ಮಲಿಕ, ಇಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ದಾರೆ, ಅಲ್ಲೋ ಮಲಿಕರು. ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟರಿಯವರೆಲ್ಲ ಕರೆದೆ, ಮೀಟಿಂಗ್ ಮಾಡಿ 1 ಟನ್ ಕಬ್ಬಿಗೆ 3,300 ರೂಪಾಯಿ, 3,300 ರೂಪಾಯಿ ನಾನು ಡಿಸಿ ಕೈಲಿ ಹೇಳಿ ಕಳಿಸಿದ್ದೆ. ಬೆಳಗಾವಿ ಡಿಸಿ ಕೈಲಿ 3,200. ಆಮೇಲೆ ಅದರ ಮೇಲೆ 100 ರೂಪಾಯಿ ನಾನು ಫ್ಯಾಕ್ಟರಿ ಅವರಿಗೆ 50 ರೂಪಾಯಿ ಕೊಡಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಅಂತೇಳಿ ಇತ್ಯರ್ಥ ಮಾಡಿದೆ. ಪಾಪ ರೈತರೆಲ್ಲ ಖುಷಿಯಾಗಿದ್ದಾರೆ. ನೀವು ಇಂಥ ಒಬ್ಬ ಶಾಸಕರನ್ನ ಪಡ್ಕೊಂಡಿದ್ದೀರಲ್ಲ, ಗಲಾಟೆ ಮನುಷ್ಯ ಅಲ್ಲ, ಒಳ್ಳೆ ತಂದಲೇ ಅನುದಾನ ತಗಬೇಕು ಅನ್ನೋದು ಗೊತ್ತಾಗಿದೆ. ಒಳ್ಳೆ ತಂದಲ್ಲೇ ಅನುದಾನವನ್ನ ಪಡ್ಕೋಬೇಕು. ಅದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ, ಕೂಡ್ಲಿಗೆಯವರು ಹೇಳಿ. ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಕೂಡ್ಲಿಗಿನಲ್ಲಿ ಯಾವ್ದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ? ಯಾವುದು ಕೊರತೆಯಿಂದ ನಿಂತಿಲ್ಲ. 1,250 ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು 2.5 ವರ್ಷದಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ, ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ. ಲೋಕಸಭೆಯಲ್ಲಿ ತುಕಾರಾಮ್ ಅನ್ನ ಗೆಲ್ಲಿಸಿದ್ರಿ ನೀವು. ಸುಮಾರು ನಾನು ಬಂದಿದ್ದೆ, ಇದು ತುಕಾರಾಮ್ ಪರವಾಗಿ ಓಟ್ ಕೇಳಕ್ ಬಂದಿದ್ದೆ, ನಿಮ್ ಪರವಾಗಿ ಓಟ್ ಕೇಳಕ್ ಬಂದಿದ್ದೆ, ಶ್ರೀನಿವಾಸ್ ಪರವಾಗಿ ಓಟ್ ಕೇಳಕ್ ಬಂದಿದ್ರಿ, ತುಕಾರಾಮ್ ಪರವಾಗಿ ಓಟ್ ಕೇಳಕ್ ಬಂದಿದ್ದೆ. ನೀವು ಎರಡೂ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ. NT ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ, ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ನಾವು ನಮ್ಮ ಪಕ್ಷ ಚಿರಋಣಿಯಾಗಿರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ.